ಇವತ್ತು ತಾರೀಕು 11/10/2025. ನಾವೊಂದು ಎಗ್ ಇನ್ಕ್ಯುಬೇಟ್ರು ಬಾಕ್ಸ್ ಮಾಡಿದ್ವಿ ಮನೆಯಲ್ಲೇ. W1209 ಮಾಡೆಲ್ ಮದರ್ ಬೋರ್ಡ್ ತೊಗೊಂಡಿದ್ದೀವಿ. ಜೊತೇಲಿ ಒಂದು ಕಿಟ್ಟೇ ಬಂದಿದೆ, ಎಗ್ ಇನ್ಕ್ಯುಬೇಟ್ರ್ ಕಿಟ್ಟು. ಈ ಬಾಕ್ಸ್ನ ನಮ್ಮ ಅಮ್ಮ ಮಾಡಿಕೊಟ್ಟಿದ್ದಾರೆ. ನೋಡಿ ಎಷ್ಟು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಒಳಗೆ ಎಲ್ಲ ಕೋಟಿಂಗ್ ಐತೆ. ಈ ತೆಗಿಯೋಕ್ಕೆ ಲಿಡ್ ಇದೆ. ಬಲ್ಬ್ ಹಾಕಿದ್ದೀವಿ, ಬಲ್ಬ್ ಕೆಳಗೆ ನೀರು ಹಾಕಿದ್ದೀವಿ. ಈ ಫ್ಯಾನ್ ರೊಟೇಟ್ ಆಗ್ತಾ ಇದೆ. ಜೊತೇಲಿ ಮೊಟ್ಟೆ ಇಟ್ಟಿದ್ದೀವಿ. ಕೆಳಗಡೆ ಸ್ವಲ್ಪ ಹುಲ್ಲು ಹಾಕಬೇಕು, ಒಣ ಹುಲ್ಲು ಕಟ್ ಮಾಡಿ ಹಾಕಬೇಕು. ಬಲ್ಪು ಕಂಡೀಷನ್ಸು ಇಲ್ಲಿ ಮದರ್ ಬೋರ್ಡಲ್ಲಿ ನೀವು ಸೆಟ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಇಲ್ಲಿ ನೋಡಿರಿ, ಫಸ್ಟು ಈ ಬಟನ್ನ ಒತ್ತಿಟ್ಕೊಂಡ್ರೆ ಈ ಥರ ಬ್ಲಿಂಕ್ ಆಗುತ್ತೆ. ಇಲ್ಲಿ 37.7 ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಇಟ್ಕೋಬೇಕು. ಯಾಕಂದರೆ ಇಷ್ಟೇ ಐಡಿಯಲ್ ಟೆಂಪ್ರೇಚರು ಮೊಟ್ಟೆ ಮರಿ ಆಗೋಕ್ಕೆ. ಇದನ್ನೇ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ P0 ಇಂದ P6ವರೆಗೂ ಇರುತ್ತೆ ಆಪ್ಷನ್ಸು. ಅದಾದಮೇಲೆ P0 ಅಂದರೆ ಇಲ್ಲಿ ನೀವು ಹೀಟ್ ಅಂತ ಕನ್ಸಿಡರ್ ಮಾಡಿ ಹೆಚ್ಚು ಅಂತ ತಗೋಬೇಕು. ಇದು ಫಸ್ಟು ಸೀಲ್ ಇರುತ್ತೆ ನೋಡಿರಿ, ಬಲ್ಬ್ ಆಫ್ ಆಯಿತು. ಹೆಚ್ಚಲ್ಲಿ ಹಾಕಿದರೆ ಮಾತ್ರ ಅದು ಆನ್ ಆಗುತ್ತೆ, ಆಯಿತಾ. ಆಮೇಲೆ ಹೊರಗೆ ಬಂದು P1 ತಗೊಳ್ಳಿ. P1 ಅಂದರೆ ನೀವು ಸೆಟ್ ಮಾಡಿರೋ 37ಗಿಂತ ಡಿಫ್ರೆನ್ಸ್ ಯಾವುದಿರಬೇಕು, ಅಂದರೆ ವ್ಯತ್ಯಾಸ ಯಾವುದಿರಬೇಕಂತ. ಆ ವ್ಯತ್ಯಾಸ 1.0 ಹಾಕ್ಬೋದು, ಅಥವಾ ಇಲ್ಲಿ ನೋಡಿ P1ನಲ್ಲಿ ನೀವು 0.5 ಕೂಡ ಹಾಕೋಬೋದು. ನಾನು 1.0 ಅಂತ ಹಾಕ್ಕೊಂಡಿದ್ದೀನಿ. ಈ ರೀತಿ ಅಡಾಪ್ಟರ್ಸು ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದೀವಿ. ಆಮೇಲೆ P1 P2ಗೆ P2 ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಟೆಂಪ್ರೇಚರು, ನಿಮ್ಮ ಇದು ಇನ್ಕ್ಯುಬೇಟರ್ ಕಿಟ್ಟಿದ್ದು ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಎಷ್ಟಿರಬೇಕಂತ ಅದು ನಾವು 39 ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು ಟೆಂಪ್ರೇಚರು. ಅಷ್ಟು ಹೋದರೆ ಮೊಟ್ಟೆ ಹೀಟ್ ಜಾಸ್ತಿ ಆಗಿಬಿಡುತ್ತೆ ಬಾಕ್ಸಲ್ಲಿ. ಅದಾದಮೇಲೆ P3ಗೆ ಮಿನಿಮಮ್ ಟೆಂಪ್ರೇಚರು, ಇದು -50 ಇದ್ರೂ ನಡೆಯುತ್ತೆ. ನಾವು 32ಗೆ ಸೆಟ್ ಮಾಡ್ಕೊಳೋಣ, ಬೇಡ 30ಗೆ ಸೆಟ್ ಮಾಡ್ಕೊಳೋಣ. 30 ಇದ್ದರೆ ಸಾಕು, ಯಾಕಂದರೆ ಮಿನಿಮಮ್ ಟೆಂಪ್ರೇಚರ್ 30 ಮೇಂಟೈನ್ ಮಾಡಬೇಕಲ್ಲ, ರೂಮ್ ಟೆಂಪ್ರೇಚರು. ಇದು P3. ಆಮೇಲೆ P4 ಇರುತ್ತೆ, P5 ಇರುತ್ತೆ, P6 ಇರುತ್ತೆ. ಇವೆಲ್ಲ ನೀವು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ. P6 ಅಂದರೆ ಅಲ್ರಾಮ್ದು. ಇಲ್ಲಿಗೆ ಇನ್ಕ್ಯುಬೇಟರ್ದು ಅಲ್ರಾಮ್ ಆಫ್ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. P6ಅಲ್ಲೇ ಅಷ್ಟೇ. ಇಷ್ಟು ಸೆಟ್ ಮಾಡಿದ್ರೆ ನಿಮ್ಮ ಟೆಂಪ್ರೇಚರ್ ಆಟೋಮೆಟಿಕ್ಕಾಗಿ ಲೋಡ್ ಆಗ್ತಾ ಇರ್ತದೆ. 37ಗೆ ಆಫ್ ಆಗುತ್ತೆ, ಹೀಟ್ ಆದಂಗೆಲ್ಲ. ನಾವು 60 ವ್ಯಾಟ್ಸು ಬಲ್ಬ್ನ ಯೂಸ್ ಮಾಡ್ತೀವಿ. 60 ಕ್ಯಾಂಡಲ್ಸ್ ಅಂತಾರಂತೆ ಲೋಕಲಾಗಿ. ನೋಡಿ, ಈ ರೀತಿ ಫಿಟ್ ಮಾಡಿಕೊಂಡ್ರೆ ನಿಮಗೆ 21 ದಿವಸದಲ್ಲಿ ಮರಿ ಕಾಣುತ್ತೆ. ಮೊಟ್ಟೆಗಳನ್ನ ದಿಸಾಲು ಇದನ್ನು ಓಪನ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ. ಮೊಟ್ಟೆನ ದಿಸಾಲು ಈ ಥರ ರೊಟೇಟ್ ಮಾಡ್ಕೊತಾ ಇರಬೇಕು, ಯಾಕಂದರೆ ಒಂದೇ ಕಡೆ ಹೀಟ್ ಬೀಳುತ್ತಲ್ಲ. ಮೊಟ್ಟೆ ಮರಿ ಕವರ್ ಆಗಬೇಕು ಹೀಟು ಸುತ್ತೋದು. ಥ್ಯಾಂಕ್ ಯು ಫ್ರೆಂಡ್ಸ್.